ಮೊದಲನೇ ಪ್ರಶ್ನೆ, ಮುರುಡೇಶ್ವರ ದೇವಸ್ಥಾನ ಯಾವ ದೇವರಿಗೆ ಸಮರ್ಪಿತವಾಗಿದೆ? ಎ ವಿಷ್ಣು, ಬಿ ಶಿವ, ಸಿ ಗಣೇಶ, ಡಿ ರಾಮ. ಉತ್ತರ ಬಿ ಶಿವ. ಎರಡನೇ ಪ್ರಶ್ನೆ, ನೀರಿನಲ್ಲಿ ಹುಟ್ಟುತ್ತದೆ, ನೀರಿನಲ್ಲಿ ಬದುಕುತ್ತದೆ, ಆದರೆ ನೀರು ಕುಡಿದರೆ ಸಾಯುತ್ತದೆ, ಅದು ಏನು? ಎ ಮೀನು, ಬಿ ಉಪ್ಪು, ಸಿ ಕಪ್ಪೆ, ಡಿ ಆಮೆ. ಉತ್ತರ ಬಿ ಉಪ್ಪು. ಮೂರನೇ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಕಿವಿಗಳ ಮೂಲಕ ಉಸಿರಾಡಬಲ್ಲದು? ಎ ಆನೆ, ಬಿ ಮೊಲ, ಸಿ ಮೀನು, ಡಿ ಹಲ್ಲಿ. ಉತ್ತರ ಎ ಆನೆ. ನಾಲ್ಕನೇ ಪ್ರಶ್ನೆ, ಸೂರ್ಯ ಯಾವ ದಿಕ್ಕಿನಲ್ಲಿ ಅಸ್ತಮಿಸುತ್ತಾನೆ? ಎ ಪೂರ್ವ, ಬಿ ಪಶ್ಚಿಮ, ಸಿ ಉತ್ತರ, ಡಿ ದಕ್ಷಿಣ. ಉತ್ತರ ಬಿ ಪಶ್ಚಿಮ. ಐದನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನ? ಎ ಅಕ್ಟೋಬರ್ 2, ಬಿ ಜನವರಿ 26, ಸಿ ನವೆಂಬರ್ 14, ಡಿ ಆಗಸ್ಟ್ 15. ಉತ್ತರ ಎ ಅಕ್ಟೋಬರ್ 2. ಆರನೇ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕಲ್ಲಿದ್ದಲು, ಬಿ ಪೆಟ್ರೋಲಿಯಂ, ಸಿ ಕಬ್ಬಿಣ, ಡಿ ವಜ್ರ. ಉತ್ತರ ಬಿ ಕಚ್ಚಾ ತೈಲ ಪೆಟ್ರೋಲಿಯಂ. ಏಳನೇ ಪ್ರಶ್ನೆ, ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು? ಎ ಕುವೆಂಪು, ಬಿ ದಾರಾ ಬೇಂದ್ರೆ, ಸಿ ಶಿವರಾಮ್ ಕಾರಂತ್, ಡಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಉತ್ತರ ಎ ಕುವೆಂಪು. ಎಂಟನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ಎ ವಿಕ್ರಮ್ ಸಂವತ್, ಬಿ ಗ್ರೆಗೋರಿಯನ್ ಕ್ಯಾಲೆಂಡರ್, ಸಿ ಶಕ ಸಂವತ್, ಡಿ ಹಿಜ್ರಿ ಕ್ಯಾಲೆಂಡರ್. ಉತ್ತರ ಸಿ ಶಕ ಸಂವತ್. ಒಂಬತ್ತನೇ ಪ್ರಶ್ನೆ, ಯಾವ ದೇಶವನ್ನು ಉದಯಿಸುವ ಸೂರ್ಯನ ನಾಡು ಎಂದು ಕರೆಯುತ್ತಾರೆ? ಎ ಚೀನಾ, ಬಿ ಜಪಾನ್, ಸಿ ಕೊರಿಯಾ, ಡಿ ಥೈಲ್ಯಾಂಡ್. ಉತ್ತರ ಬಿ ಜಪಾನ್. ಹತ್ತನೇ ಪ್ರಶ್ನೆ, ಪಿಜ್ಜಾ ಆಹಾರಕ್ಕಾಗಿ ವಿಶ್ವದಲ್ಲೇ ಪ್ರಸಿದ್ಧವಾಗಿರುವ ದೇಶ ಯಾವುದು? ಎ ಫ್ರಾನ್ಸ್, ಬಿ ಇಟಲಿ, ಸಿ ಅಮೆರಿಕಾ, ಡಿ ಚೀನಾ. ಉತ್ತರ ಬಿ ಇಟಲಿ. ಹನ್ನೊಂದನೇ ಪ್ರಶ್ನೆ, ಜೇಡಕ್ಕೆ ಒಟ್ಟು ಎಷ್ಟು ಕಾಲುಗಳಿವೆ? ಎ 6, ಬಿ 8, ಸಿ 10, ಡಿ 12. ಉತ್ತರ ಬಿ 8. ಹನ್ನೆರಡನೇ ಪ್ರಶ್ನೆ, ಇಮೇಲ್ನಲ್ಲಿ ಈ ಅಕ್ಷರವು ಏನನ್ನು ಸೂಚಿಸುತ್ತದೆ? ಎ ಎಲೆಕ್ಟ್ರಿಕ್, ಬಿ ಎನ್ಸಿಎಲ್, ಸಿ ಎಲೆಕ್ಟ್ರಾನಿಕ್, ಡಿ ಎಕ್ಸ್ಪ್ರೆಸ್. ಉತ್ತರ ಸಿ ಎಲೆಕ್ಟ್ರಾನಿಕ್. 13ನೇ ಪ್ರಶ್ನೆ, ವೈನ್ ತಯಾರಿಸಲು ಬಳಸುವ ಪ್ರಮುಖ ಹಣ್ಣು ಯಾವುದು? ಎ ದ್ರಾಕ್ಷಿ, ಬಿ ಆಪಲ್, ಸಿ ಅನಾನಸ್, ಡಿ ದಾಳಿಂಬೆ. ಉತ್ತರ ಎ ದ್ರಾಕ್ಷಿ. 14ನೇ ಪ್ರಶ್ನೆ, ಒಂದು ಪೂರ್ಣ ದಿನದಲ್ಲಿ ಒಟ್ಟು ಎಷ್ಟು ಗಂಟೆಗಳು ಇರುತ್ತವೆ? ಎ 12 ಗಂಟೆಗಳು, ಬಿ 24 ಗಂಟೆಗಳು, ಸಿ 48 ಗಂಟೆಗಳು, ಡಿ 36 ಗಂಟೆಗಳು. ಉತ್ತರ ಬಿ 24 ಗಂಟೆಗಳು. 15ನೇ ಪ್ರಶ್ನೆ, ಅಮೆರಿಕದ USA ರಾಜಧಾನಿ ಯಾವುದು?
ಎ ನ್ಯೂಯಾರ್ಕ್, ಬಿ ಲಾಸ್ ಏಂಜಲಸ್, ಸಿ ವಾಷಿಂಗ್ಟನ್ ಡಿಸಿ, ಡಿ ಚಿಕಾಗೋ. ಉತ್ತರ ಸಿ ವಾಷಿಂಗ್ಟನ್ ಡಿಸಿ. 16ನೇ ಪ್ರಶ್ನೆ, ಜೇನುನೊಣಗಳು ಏನನ್ನು ತಯಾರಿಸುತ್ತವೆ? ಎ ಜೇನುತುಪ್ಪ, ಬಿ ಸಕ್ಕರೆ, ಸಿ ಮೇಣ, ಡಿ ಗೂಡು. ಉತ್ತರ ಎ ಜೇನುತುಪ್ಪ. 17ನೇ ಪ್ರಶ್ನೆ, ಕಪ್ಪು ಮತ್ತು ಬಿಳಿ ಬಣ್ಣದ ಚೆಂಡನ್ನು ಯಾವ ಆಟದಲ್ಲಿ ಬಳಸಲಾಗುತ್ತದೆ? ಎ ಕ್ರಿಕೆಟ್, ಬಿ ಬಾಸ್ಕೆಟ್ಬಾಲ್, ಸಿ ಟೆನ್ನಿಸ್, ಡಿ ಫುಟ್ಬಾಲ್. ಉತ್ತರ ಡಿ ಫುಟ್ಬಾಲ್. 18ನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಎ ಬಾರೋಮೀಟರ್, ಬಿ ಥರ್ಮೋಮೀಟರ್, ಸಿ ಶಿಡೋಮೀಟರ್, ಡಿ ಹೈಗ್ರೋಮೀಟರ್. ಉತ್ತರ ಬಿ ಥರ್ಮೋಮೀಟರ್. 19ನೇ ಪ್ರಶ್ನೆ, ಕಾಂಗರು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ನ್ಯೂಜಿಲೆಂಡ್, ಬಿ ಆಸ್ಟ್ರೇಲಿಯಾ, ಸಿ ದಕ್ಷಿಣ ಆಫ್ರಿಕಾ, ಡಿ ಇಂಗ್ಲೆಂಡ್. ಉತ್ತರ ಬಿ ಆಸ್ಟ್ರೇಲಿಯಾ. 20ನೇ ಪ್ರಶ್ನೆ, ಐಫೋನ್ ತಯಾರಿಸುವ ಕಂಪನಿ ಯಾವುದು? ಎ ಸ್ಯಾಮ್ಸಂಗ್, ಬಿ ಮೈಕ್ರೋಸಾಫ್ಟ್, ಸಿ ಗೂಗಲ್, ಡಿ ಆಪಲ್. ಉತ್ತರ ಡಿ ಆಪಲ್. 21ನೇ ಪ್ರಶ್ನೆ, ಒಂದು ಅಮೆರಿಕನ್ ಡಾಲರ್ನಲ್ಲಿ USD ಎಷ್ಟು ಸೆಂಟ್ಗಳು ಇರುತ್ತವೆ? ಎ 50, ಬಿ 100, ಸಿ 200, ಡಿ 500. ಉತ್ತರ ಬಿ 100. 22ನೇ ಪ್ರಶ್ನೆ, ಗಣಕಯಂತ್ರದಲ್ಲಿ ಕಂಪ್ಯೂಟರ್ ಟೈಪ್ ಮಾಡಲು ಯಾವ ಸಾಧನವನ್ನು ಬಳಸುತ್ತೇವೆ? ಎ ಮೌಸ್, ಬಿ ಮಾನಿಟರ್, ಸಿ ಪ್ರಿಂಟರ್, ಡಿ ಕೀಬೋರ್ಡ್. ಉತ್ತರ ಡಿ ಕೀಬೋರ್ಡ್. 23ನೇ ಪ್ರಶ್ನೆ, ಎಳೆನೀರಿನ ಗಂಜಿ ತಿನ್ನುವುದರಿಂದ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚುತ್ತದೆ? ಎ ಜೀರ್ಣಕ್ರಿಯೆ ಅಥವಾ ಜೀರ್ಣಶಕ್ತಿ, ಬಿ ಮೆದುಳಿನ ಗ್ರಹಣ ಶಕ್ತಿ, ಸಿ ಕಣ್ಣಿನ ದೃಷ್ಟಿಶಕ್ತಿ, ಡಿ ನೆನಪಿನ ಶಕ್ತಿ. ಉತ್ತರ ಎ ಜೀರ್ಣಶಕ್ತಿ. ಎಳೆನೀರಿನ ಗಂಜಿ ಫೈಬರ್ನಲ್ಲಿ ಸಮೃದ್ಧವಾಗಿರುವ ಕಾರಣ ಆಹಾರದ ಫೈಬರ್ನಲ್ಲಿ ಉತ್ತಮವಾದ ಆಹಾರಗಳ ಸೇವನೆಯು ಸುಧಾರಿತ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ. ಎಳೆನೀರಿನ ಗಂಜಿಯು ಫೈಬರ್ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. 24ನೇ ಪ್ರಶ್ನೆ, ಚಾಕೊಲೇಟ್ ತಯಾರಿಸಲು ಬಳಸುವ ಮುಖ್ಯ ಕಚ್ಚಾ ವಸ್ತು ಯಾವುದು? ಎ ಕೊಕ್ಕೋ, ಬಿ ಕಾಫಿ, ಸಿ ಸಕ್ಕರೆ, ಡಿ ವೆನಿಲಾ. ಉತ್ತರ ಎ ಕೊಕ್ಕೋ. 25ನೇ ಪ್ರಶ್ನೆ, ಒಂದು ಸಾಮಾನ್ಯ ವರ್ಷದಲ್ಲಿ ಒಟ್ಟು ಎಷ್ಟು ದಿನಗಳಿರುತ್ತವೆ? ಎ 360, ಬಿ 365, ಸಿ 366, ಡಿ 300. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 26ನೇ ಪ್ರಶ್ನೆ, ಅಮೆರಿಕದಲ್ಲಿ ಶಾಲಾ ಬಸ್ಗಳ ಪ್ರಯಾಣಿತ ಬಣ್ಣ ಯಾವುದು ಅಥವಾ ಪ್ರಮಾಣಿತ ಬಣ್ಣ ಯಾವುದು? ಎ ಕೆಂಪು, ಬಿ ಹಳದಿ, ಸಿ ನೀಲಿ, ಡಿ ಬಿಳಿ. ಉತ್ತರ ಬಿ ಹಳದಿ.
27ನೇ ಪ್ರಶ್ನೆ. ಜೂನ್ ತಿಂಗಳಿನಲ್ಲಿ ಒಟ್ಟು ಎಷ್ಟು ದಿನಗಳು ಇರುತ್ತವೆ? ಎ 28, ಬಿ 30, ಸಿ 31, ಡಿ 29. ಉತ್ತರ ಬಿ 30. 28ನೇ ಪ್ರಶ್ನೆ. ಜರ್ಮನಿಯ ಅಧಿಕೃತ ಕರೆನ್ಸಿ ಅಥವಾ ನಾಣ್ಯ ಯಾವುದು? ಎ ಡಾಲರ್, ಬಿ ಪೌಂಡ್, ಸಿ ಎನ್, ಡಿ ಯೂರೋ. ಉತ್ತರ ಡಿ ಯೂರೋ. 29ನೇ ಪ್ರಶ್ನೆ. ಮನುಷ್ಯನ ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಡುವುದಿಲ್ಲ? ಎ ಉಗುರುಗಳು, ಬಿ ಹಲ್ಲುಗಳು, ಸಿ ಮೂಳೆಗಳು, ಡಿ ಕೂದಲು. ಉತ್ತರ ಬಿ ಹಲ್ಲುಗಳು. 30ನೇ ಪ್ರಶ್ನೆ. ರಾತ್ರಿ ಯಾವ ಬಣ್ಣದ ಬೆಳಕನ್ನು ಉರಿಸುವುದರಿಂದ ಬೇಗನೆ ನಿದ್ರೆ ಬರುತ್ತದೆ? ಎ ಕೆಂಪು, ಬಿ ಬಿಳಿ, ಸಿ ಹಸಿರು, ಡಿ ಹಳದಿ. ಉತ್ತರ ಎ ಕೆಂಪು.